ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ನಾನು ಬೆಳಗ್ಗೆನೇ ಅಡುಗೆ ಮನೆ ಕಡೆ ಬಂದುಬಿಟ್ಟಿದ್ದೀನಿ. ಸೊ ಇವತ್ತು ಲಕ್ಷ್ಯಗೆ ಸ್ಕೂಲ್ ಇರೋದ್ರಿಂದ ಅವನಿಗೆ ಬೇಗನೆ ಆಗೋ ಥರ ಯಾವುದಾದ್ರೂ ಟಿಫನ್ ಮಾಡೋಣ ಅಂತ ಅನ್ಕೋತಾ ಇದೆ. ಸೊ ಸಡನ್ನಾಗಿ ನೆನಪಾಗಿದ್ದು ಕ್ಯಾಪ್ಸಿಕಮ್. ಮನೇಲಿ ಕ್ಯಾಪ್ಸಿಕಮ್ ಬೇರೆ ಇತ್ತು. ಹಾಗಾಗಿ ಇವತ್ತು ಕ್ಯಾಪ್ಸಿಕಮ್ ಕರಿ ಮಾಡಿಬಿಡೋಣ ಚಪಾತಿ ಜೊತೆಗೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇದಕ್ಕೇನಿಲ್ಲ, ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು 3-4 ಬೇಡಿಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದರಿಂದ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇದಾದಮೇಲೆ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಾಗೆ ಇದು ಹುರಿದಿದ್ದೀವಿ ಅನ್ನೋದು ಗೊತ್ತಾಗಬೇಕು. ಆ ರೇಂಜಿಗೆ ಸ್ವಲ್ಪ ಹುರ್ಕೊಂಡ್ಬಿಡಿ. ಇದಾದಮೇಲೆ ಕ್ಯಾಪ್ಸಿಕಮ್ನು ಸಹ ಹಾಕ್ಕೊತಾ ಇದ್ದೀನಿ. ಇವೆರಡೂ ಇದೇ ಥರನೇ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಖಾರದ ಪುಡಿ, ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನದ ಪುಡಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಇದಕ್ಕೆ ಉಪ್ಪು, ಖಾರ, ಅರಿಶಿನದ ಪುಡಿ ಇದೆಲ್ಲ ಚೆನ್ನಾಗಿ ಬೆರ್ತೋಗಬೇಕು. ಗ್ರೇವಿ ಜೊತೆಗೆ ತಿನ್ನೋವಾಗ ಇದು ರುಚಿ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ವ, ಹಾಗಾಗಿ ಗ್ರೇವಿ ಜೊತೆಗೆ ಚೆನ್ನಾಗಿರುತ್ತೆ ತಿನ್ನೋವಾಗ. ಇದೇನೂ ಹಾಕಿಲ್ಲ ಅಂದರೆ ಸೆಪ್ಪೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡೋಣ. ಸೊ ಇದಾದಮೇಲೆ ಮತ್ತೆ ಒಂದು ಬಾಣಲಿಗೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಸಾರಿ, ಇದು ಕುಕ್ವೇರ್ಗಳನ್ನೆಲ್ಲ ನಾನು ಚೇಂಜ್ ಮಾಡಬೇಕು ಅಂತಿದ್ದೀನಿ. ಅಲ್ಲಿವರೆಗೂ ಇದೇ ಥರನೇ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಣ್ಣೆ ತುಪ್ಪ ಎಲ್ಲ ಹಾಕಿದ್ಮೇಲೆ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾವಿಲ್ಲಿ ಕಡಲೆ ಹಿಟ್ಟನ್ನ ಎಂತಕ್ಕೆ ಹಾಕೋತಿದ್ದೀವಿ ಅಂದರೆ ಈ ಗ್ರೇವಿಗೆ ತಿಕ್ನೆಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ, ಹಾಗಾಗದೇ ಇರೋ ಥರ ನೋಡ್ಕೊಳ್ತಾ ಇರಿ. ಇದಾದಮೇಲೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ, ಟೊಮೆಟೊ, ಹಾಗೆ ಬೇಡಿಗೆ ಮೆಣಸಿನ್ಕಾಯಿ, ಆ ಪೇಸ್ಟ್ನು ಸಹ ಹಾಕ್ಕೊತಾ ಇದ್ದೀನಿ. ಈ ಬೇಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಗ್ರೇವಿಗೆ ಸಖತ್ ಕಲರ್ ಬರುತ್ತೆ. ನೀವು ಯಾವುದೇ ರೀತಿ ರೆಡ್ ಕಲರ್ ಗ್ರೇವಿ ಬೇಕು ಅಂದ್ರೂ ಮರಿದೇನೆ ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಗರಂ ಮಸಾಲ ಇಷ್ಟನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದಾದಮೇಲೆ ನಾನು ಒಂದು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ತೀರಾ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಗ್ರೇವಿಯಾಗಿ ಬೇಕು ಅನ್ನೋದಾದರೆ ಗ್ರೇವಿ ಥರ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕುದಿಯೋಕ್ಕೆ ಬಿಟ್ಟಿದ್ದೆ. ಇದಾದಮೇಲೆ ನೋಡಿ ಒಂದು ಸ್ವಲ್ಪನೇ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದರಿಂದ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟ್ ಬ್ಯಾಲೆನ್ಸ್ ಮಾಡುತ್ತೆ ಗ್ರೇವಿಗೆ. ಹಾಗಾಗಿ ಸ್ವಲ್ಪ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಅದನ್ನು ಸಹ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕುಕ್ ಆಗೋದಕ್ಕೆ ಬಿಡೋಣ. ನೋಡಿ ಇದಾಗ ಎಣ್ಣೆ ಬಿಟ್ಟಿದೆ. ಇವಾಗ ನಮ್ಮ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮರೆಯೋದಕ್ಕೆ ಆಗಲ್ಲ ಈ ರುಚಿನ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಏನಾದರೂ ಫ್ರೆಶ್ ಕ್ರೀಮ್ ಇದ್ದರೂ ಸಹ ಹಾಕ್ಕೊಳ್ಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಹಾಕಿಲ್ಲ ಅಷ್ಟೇ. ಈಗ ಚಪಾತಿನೂ ಸಹ ರೆಡಿ ಆಗ್ತಿದೆ. ನೀವೀಗ ಚಪಾತಿಗೆ ಆಯಿಲ್ಗಿಂತ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋ ಅಷ್ಟರಲ್ಲಿ ಲಕ್ಷ್ಯ ಸಹ ಸ್ಕೂಲಿಗೆ ರೆಡಿ ಆಗ್ತಾ ಇರ್ತಾನೆ. ಅವ್ನು ರೆಡಿ ಆದಮೇಲೆ ಅವನಿಗೆ ಟಿಫನ್ ಕೊಟ್ಟು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸೋ ಅಷ್ಟಕ್ಕೆ ಟೈಮೇ ಆಗಿಬಿಟ್ಟಿರುತ್ತೆ. ಸೊ ಇವತ್ತೇನಪ್ಪ ಖುಷಿ ವಿಚಾರ ಅಂದರೆ ನನ್ನ ಹಸ್ಬೆಂಡ್ ಮನೆ ಹತ್ರನೇ ಇದ್ದರು. ಹಾಗಾಗಿ ಏನು ಅಷ್ಟೊಂದು ರಿಸ್ಕ್ ಅನ್ನಿಸ್ಲಿಲ್ಲ. ಸೊ ಇವತ್ತು ಪಾಪ ಅವರಿಗೆ ಲೇಟಾಗಿಯೇ ಟೀ ಇಟ್ಟು ಕೊಡ್ತಾಯಿದ್ದೀನಿ. ಲಕ್ಷ್ಯ ಸ್ಕೂಲಿಗೆ ಹೋದ್ಮೇಲೆ ಅವ್ರಿಗೆ ಟೀ ಇಟ್ಕೊಟ್ಟು ನನಗೆ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ. ಇದು ABC ಡಿಟಾಕ್ಸ್ ಡ್ರಿಂಕ್ ಇದು. ಸೊ ಇದನ್ನು ಕುಡಿಯೋದ್ರಿಂದ ಹೇರ್ಗೆ, ಸ್ಕಿನ್ಗೆ, ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾರಿನ್ನೂ ಟ್ರೈ ಮಾಡಿಲ್ಲ, ಟ್ರೈ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ.
ಇದೊಂದೇ ಅಲ್ಲ, ನಾನು ಕಿತ್ತಳೆ ಹಣ್ಣಿಂದ ಮಾಡ್ಕೋತೀನಿ, ಸೌತೆಕಾಯಿಂದ ಮಾಡ್ಕೋತೀನಿ, ದಾಳಿಂಬೆ ಹಣ್ಣಿಂದು, ಕ್ಯಾರೆಟು, ಯಾವುದೇ ವೆಜಿಟೇಬಲ್ಸು ಫ್ರೂಟ್ಸ್ದಾಗಲಿ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರದೊಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡೀರಿ. ಇದರಿಂದ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಆಗೋಷ್ಟರಲ್ಲಿ ಒಂದು 11 ಗಂಟೆ ಆಗಿತ್ತು. ನಾನು ಎಲ್ಲ ಟಿಫನ್ನೆಲ್ಲ ಮುಗಿಸ್ಕೊಂಡು ಈಗ ಅಕ್ಕಿ ಮತ್ತು ಬೇಳೆನ ನೆನೆ ಹಾಕ್ತಾಯಿದ್ದೀನಿ, ಉದ್ದಿನ ಬೇಳೆನ. ಏಕೆಂದರೆ ಇಡ್ಲಿಗೆ ನಾನು ಒಂದ್ಸರಿ ನೆನೆ ಹಾಕಿದ್ರೆ ಇಡ್ಲಿ ಮತ್ತು ದೋಸೆ ಎರಡಕ್ಕೂ ಆಗೋ ಥರನೇ ನೆನೆ ಹಾಕ್ಕೊಂಡ್ಬಿಡ್ತೀನಿ. ಇನ್ನು ತರಕಾರಿ ಎಲ್ಲ ಖಾಲಿಯಾಗಿ ಹೋಗಿತ್ತು, ಹಾಗಾಗಿ ಮೋಹನ್ ಅವ್ರ ಮನೆ ಹತ್ರ ಇದ್ರಲ್ವ, ತರಕಾರಿನೆಲ್ಲ ತಂದುಕೊಟ್ಟಿದ್ರು. ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮಧ್ಯಾಹ್ನ ಒಂದು ಸರಿ, ರಾತ್ರಿ ಒಂದು ಸರಿ, ಏನೋ ಒಂದೇ ಸರಿ ಅಡುಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮೊಸೊಪ್ಪಿನ ಸೊಪ್ಪನ್ನ ತರಿಸ್ಕೊಂಡಿದ್ದೆ. ಮಿಕ್ಸ್ ಸೊಪ್ಪು ತಂದಿದ್ರು, ಅದನ್ನು ಎಲ್ಲ ಇಟ್ಕೊಂಡ್ಬಿಡೋಣ ಅಂತ ಎತ್ತಿಟ್ಕೊಂಡಿದ್ದೆ. ಇನ್ನು ನಮಗೆ ತರಕಾರಿ ಇದಕ್ಕೆಲ್ಲ ದೂರ ಎಲ್ಲೂ ಹೋಗಬೇಕಾಗಿಲ್ಲ, ಇಲ್ಲೇ ಮಂಡಿ ಹತ್ರನೇ ಇದೆ ನಮಗೆ ನೆಲಮಂಗಲ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ತಂದುಕೊಟ್ಬಿಡ್ತಾರೆ. ಇದೆಲ್ಲ ಆದಮೇಲೆ ಪಾಪ ಕಿಶನ್ ಬೆಳಗ್ಗೆ ಒಂದೇ ಚಪಾತಿ ತಿಂದಿದ್ದ. ಅವ್ನು ಏನಕ್ಕೆ ಅಂತ ಗೊತ್ತಿಲ್ಲ, ಸರಿಯಾಗಿ ಊಟನೇ ಮಾಡ್ತಿಲ್ಲ. ಇನ್ನೂ ಅವ್ನಿಗೆ ಹೊಟ್ಟೆ ಹಸಿವಾಗಿರುತ್ತೆ, ಫಸ್ಟು ಅವನಿಗೆ ಊಟ ತಿನ್ನಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಅವನಿಗೆ ಸರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಚಪಾತಿ ತಿಂದಿದ್ನಲ್ವ, ಇವಾಗ ರೈಸ್ ಏನು ಬೇಡ, ಟೈಮ್ ಬೇರೆ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅವನಿಗೆ ಸರಿನ ಮಾಡಿ ತಿನ್ನಿಸ್ತಾ ಇದ್ದೀನಿ. ಇನ್ನು ನೈಟ್ಗೆ ಬೇಕಾದರೆ ಅವನಿಗೆ ರೈಸ್ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅವ್ನು ಊಟ ಮಾಡೋದು ಸ್ವಲ್ಪ ಲೇಟೇ. ಅವನ ಜೊತೆ ಆಟ ಆಡಿಕೊಂಡು ಓಡಾಡಿಸ್ಕೊಂಡು ತಿನ್ನಿಸೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನನಗೆ. ಹಾಗಾಗಿ ಅವನಿಗೆ ಬೇಗನೆ ತಿನ್ನಿಸ್ಕೊಳ್ಳೋಣ ಅಂತೇಳಿ ಅವನಿಗೆ ಸರಿಯೆಲ್ಲ ತಿನ್ನಿಸಿದಾದ್ಮೇಲೆ ನಾನಿಲ್ಲಿ ಸೊಪ್ಪನ್ನೆಲ್ಲ ಸೋಸ್ಕೋತಾ ಇದ್ದೀನಿ. ಈ ಥರ ಯಾವಾಗಲೇ ನಾನು ಮಿಕ್ಸ್ ಸೊಪ್ಪು ತರಿಸ್ಲಿ ಅಂದರೆ ಮೊಸೊಪ್ಪಿನ ಸೊಪ್ಪಿಗೆ ಅಂತ ನಾನಂತೂ ಒಂದು ದಂಟಿನ ಸೊಪ್ಪನ್ನ ಎಕ್ಸ್ಟ್ರಾ ಮಾಡಿಕೊಂಡ್ಬಿಟ್ಟಿರ್ತೀನಿ. ಯಾಕಂದರೆ ಇನ್ನೂ ಒಂದು ಸರಿ ಏನಕ್ಕಾದರೂ ಸಾಂಬಾರಿಗಾಗುತ್ತಲ್ವ, ಉಪ್ಸಾರು ಅಥವಾ ಬಸ್ಸಾರು ಇದಕ್ಕೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ದಂಟಿನ ಸೊಪ್ಪನ್ನ ಎಕ್ಸ್ಟ್ರಾ ಮಾಡ್ಕೊಬಿಡ್ತೀನಿ. ಅವಾಗವಾಗ ನಾವು ಒಂಚೂರು ಕಂಜೂಸ್ತನ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಆದಮೇಲೆ ಮಿಕ್ಕಿದ ಏನು ಸೊಪ್ಪಿರುತ್ತೆ ಅದನ್ನು ಹಾಕಿ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಧನಿಯಾ ಪೌಡರು, ಹಾಗೆ ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿ ನೀರು ಹಾಕಿ ಕೂಗಿಸ್ತೀನಿ. ಅಂದರೆ ಬೇಳೆನೂ ಹಾಕ್ಕೋತೀನಿ ಅದ್ರ ಜೊತೆಗೆ. ಇದನ್ನೆಲ್ಲ ಹಾಕ್ಕೊಂಡು ಒಂದು 2 ವಿಷಿಲ್ಲ ಕೂಗಿಸ್ಕೊತೀನಿ. ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಈ ಮೊಸೊಪ್ಪಿನ ಸಾರು ಅಂದರೆ, ಸಿಕ್ಕಾಪಟ್ಟೆ ಈಸಿ. ಟೈಮ್ ಬೇರೆ ಆಗಿತ್ತಲ್ವ, ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. ಹಾಗೆ ಈ ಮೊಸೊಪ್ಪಿನ ಜೊತೆಗೆ ಏನಾದರೂ ಸೈಡ್ ಡಿಶ್ ಇರಲೇಬೇಕು ನಮ್ಮ ಮನೇಲಿ. ಸೊ ಹಾಗಾಗಿ ಇವತ್ತು ಹೆಲ್ದಿಯಾಗಿರಲಿ, ಸ್ವಲ್ಪ ಬಿಸಿಲು ಬೇರೆ ಜಾಸ್ತಿ ಇತ್ತು, ಸ್ವಲ್ಪ ಕೋಸಂಬರಿ ಮಾಡ್ಕೊಂಬಿಡೋಣ ಅಂತೇಳಿ ಹೆಸರುಬೇಳೆನ ನೆನೆ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಹೆಸರುಬೇಳೆ? ನನಗಂತೂ ತುಂಬಾ ಇಷ್ಟ. ಕೋಸಂಬರಿ ಅಂದರೆ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಅಂದರೆ ಅದೇ. ಸೊ ಇದನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ರೈಸ್ನು ಕೂಡ ಇಟ್ಕೋತಾ ಇದ್ದೀನಿ. ನಾನಂತೂ ನಿಜವಾಗ್ಲೂ ಇವತ್ತು ಎಷ್ಟು ಬೇಗ ಟೈಮ್ ಹೋಗ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಪಟ 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 ಅಂತ ಓಡ್ತಾನೇ ಇತ್ತು. ಸೊ ನಾವೂ ಅದರಿಂದ ಓಡ್ತಾನೇ ಇದ್ದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಡುಗೆನೆಲ್ಲ ಮಾಡಿಬಿಡೋಣ ಅಂತೇಳಿ ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡು, ಒಂದು ಕಡೆ ಹೆಸರು ಬೇಳೆಗೆ ಇಟ್ಕೊಂಡು, ಒಂದು ಕಡೆ ರೈಸ್ಗೆ ಇಟ್ಕೊಂಡು, ಹಾಗೆ ತಂದಿದ್ದ ತರಕಾರಿನೆಲ್ಲ ಅರೇಂಜ್ ಮಾಡಿಕೊಂಡು ಇಷ್ಟೆಲ್ಲ ಬ್ಯುಸಿ. ಅಡುಗೆ ಮನೆ ಫುಲ್ಲು ನಾನೇ ಓಡಾಡ್ತಿದ್ದೆ. ಒನ್ ಬೈ ಒನ್ ಮಾಡ್ತಾನೆ ಇರಬೇಕು. ಎಷ್ಟು ಮಾಡಿದ್ರು ಕೆಲಸನೂ ಮುಗಿತಾ ಇಲ್ಲ, ಟೈಮ್ ಮಾತ್ರ ಓಡ್ತಾನೇ ಇತ್ತು. ಯಪ್ಪ, ಇವ್ರಿಗೆಲ್ಲ ಇನ್ನು ಯಾವಾಗ ನಾನು ಅಡುಗೆ ಮಾಡಾಕೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಬೇಗನೆ ಅಡುಗೆ ಮಾಡ್ತಿದ್ದೆ. ನೋಡಿ, ಈ ಕಡೆ ಕಾಯಿ ತುರ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಪಾಪ ನನ್ನ ಹಸ್ಬೆಂಡ್ ನನ್ನ ನೋಡೋಕ್ಕಾಗದೆ ಬಂದು ಏನಾದರೂ ಹೆಲ್ಪ್ ಮಾಡಿಕೊಡ್ಲಮ್ಮ ಅಂತ ಕೇಳಿದ್ರು. ಬನ್ನಿ ಸಾರ್ ಏನಾದರೂ ಮಾಡಿಕೊಡಿ ಅಂತ ಹೇಳಿ ಅವ್ರ ಕೈಗೆ ಒಂದು ಸೌತೆಕಾಯಿ ಕೊಟ್ಟಿದ್ದೆ. ಅದನ್ನೆಲ್ಲ ಹೆಸ್ರು ಬೇಳೆಗೆ ರೆಡಿ ಮಾಡ್ಕೊಂಡು ಕೊಡಿ ಅಂತ. ಅಷ್ಟರಲ್ಲಿ ಇದು ತಣ್ಣಗಾಗಿತ್ತು. ಮೊಸೊಪ್ಪಿನ ಸೊಪ್ಪಿಗೆ ಅಂದರೆ ಸಪ್ರೇಟ್ ಮಾಡ್ಕೊಂಡಿದ್ದೆ. ಇದನ್ನು ಹಾರಿದ ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಬಿಸಿ ಇದ್ದಾಗೆ ಹಾಕಿದ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟು ನಾನು ಈರುಳ್ಳಿ, ಬೆಳ್ಳುಳ್ಳಿ ಈ ಥರ ಎಲ್ಲ ಮಿಕ್ಸಿ ಮಾಡಿಕೊಂಡು ಇದಾದಮೇಲೆ ನಾನು ಒಂದೇ ರೌಂಡ್ ಸುಮ್ಮನೆ ಗಿರ್ರ ಅನಿಸಿದ್ರೆ ಸಾಕು. ಜಾಸ್ತಿ ಮೊಸಪ್ಪು ಪೇಸ್ಟ್ ಥರ ಆಗೋದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಇಷ್ಟನ್ನು ಮಾಡಿಕೊಂಡೆ. ಮೊಸಪ್ಪಿಗೆ ಮಾಡಿಕೊಂಡು ನಾವೇನು ಕೂಗಿಸ್ಕೊಂಡಿರ್ತೀವಲ್ಲ ಆ ನೀರು, ಅದಕ್ಕೇ ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2 ಕುದಿ ಕುದಿಸ್ಕೊಂಡ್ರೆ ಮೊಸಪ್ಪಿನ ಸಾಂಬಾರು ರೆಡಿನೇ ಆಗಿಬಿಡುತ್ತೆ. ಈ ಮೊಸಪ್ಪಿನ ಸಾಂಬಾರು ರೆಡಿ ಆಗೋಷ್ಟರಲ್ಲಿ ರೈಸು ಕೂಡ ರೆಡಿ ಆಗೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ನಮ್ಮ ಮೋಹನ್ ಅವರು ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಈ ಕಡೆ ಹೆಸರು ಬೇಳೆನೂ ನೆಂದಿತ್ತು, ಅದರಲ್ಲಿರೋ ನೀರನ್ನೆಲ್ಲ ಚೆಲ್ಲಿ ಇವಾಗ ನಾನು ಕೋಸಂಬರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಹಣ್ಣು, ಹಾಗೆ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡೆ. ಬಟ್ ನನ್ನ ಮೋಹನ್ ಅವರು
ಕ್ಯಾರೆಟ್ನೇ ಮರ್ತ್ಬಿಟ್ಟಿದ್ದಾರೆ. ಸೊ ನಾನೇ ತುರ್ಕೊಂಡ್ಬಿಡೋಣ ಅಂತ ಹೇಳಿ ಕ್ಯಾರೆಟ್ನೆಲ್ಲ ನಾನೇ ತುರಿದು ಹಾಕ್ಕೊಂಡೆ. ಇದಾದಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ಕೋಸಂಬರಿನ ಮಾಮೂಲಿ ತಿನ್ನೋದಕ್ಕೂ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿನ್ನೋದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕಿದ್ರೆ. ನನಗಿಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೇನು ಅಷ್ಟು ಇಷ್ಟ ಆಗಲ್ಲ, ಅವ್ರಿಗೆ ಮಾಮೂಲಿ ಮಾಡ್ಕೊಂಡ್ರೆ ಸಾಕು ಅಂತಾರೆ. ಬಟ್ ನಾನು ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ದಾಳಿಂಬೆ ಹಣ್ಣೆಲ್ಲ ಹಾಕ್ಕೊಂಡು ತಿಂದ್ರೇ ಒಂಥರ ಮಜಾ. ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ಕೊಂಡಿದ್ದ ಅಷ್ಟರಲ್ಲಿ ಸಾಂಬಾರು ರೆಡಿಯಾಗಿಬಿಟ್ಟಿತ್ತು. ಸಾಂಬಾರು ರೆಡಿ ಆಯಿತು, ಅನ್ನನೂ ರೆಡಿ ಆಯಿತು, ಕೋಸಂಬರಿನೂ ರೆಡಿ ಆಯಿತು. ನಾವು ರೆಡಿ ಆದರೆ ಅಷ್ಟೇ ಸಾಕು ಅಂತ ಹೇಳಿ ಇವಾಗ ರೈಸ್ಗೆ ಸಾಂಬಾರು ಹಾಕ್ಕೊಂಡು, ಈ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಅದ್ರ ಮಜಾನೇ ಬೇರೆ. ತುಪ್ಪ ಹಾಕ್ಕೊಂಡು ತುಂಬಾ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದೆ. ಹೊಟ್ಟೆ ತುಂಬ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಹೊಟ್ಟೆ ಹಸ್ದಾಗ ಈ ಥರ ಊಟ ಸಿಕ್ಬಿಟ್ರೆ ಯಾರು ಬೇಡ ಅನ್ನಲ್ಲ, ಕಣ್ಗೊತ್ಕೊಂಡು ತಿನ್ಬಿಡ್ತೀವಿ. ಅಷ್ಟು ಚೆನ್ನಾಗಿತ್ತು. ಮೊಸಪ್ಪು ಅಷ್ಟೇ ನನಗೆ ಇಷ್ಟ ಆಗುತ್ತೆ. ಇವತ್ತು ಒಂದು ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದೆ ಅನ್ನೋ ಥರ ಫೀಲ್ ಇತ್ತು. ಏಕೆಂದರೆ ಮೊಸಪ್ಪಿನ ಸೊಪ್ಪು, ಎಲ್ಲ ಥರದ ಸೊಪ್ಪು ಹಾಕ್ಕೊಂಡಿದ್ದೆ. ಹಾಗೆ ಹೆಸರುಬೇಳೆ, ಕೋಸಂಬರಿ, ಯಾವುದು ಆಯ್ಲಿ ಅನ್ನೋ ಥರ ಏನಿರಲಿಲ್ಲ. ತುಂಬಾ ಚೆನ್ನಾಗಿತ್ತು. ನಾನು ತುಂಬ ಸಲ ಅನ್ಕೋತೀನಿ ಡಯೆಟ್ ಮಾಡೋಣ ಅಂತ. ಬಟ್ ಈ ಥರ ಎಲ್ಲ ಪದಾರ್ಥಗಳು ತಿಂತಾ ಇರಬೇಕಾದ್ರೆ ಯಾವ ಡಯೆಟು ನೆನಪಾಗಲ್ಲ. ಯಾವುದು ಬೇಡಪ್ಪ, ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಇದ್ಬಿಡೋಣ ಅನಿಸ್ತದೆ. ನೀವು ಹಂಗೆಲ್ಲ ಏನು ಅನಿಸ್ತದೆ ಅನ್ನೋದನ್ನ ಕಾಮೆಂಟ್ ಮಾಡಿ. ನಾನಂತೂ ಊಟದ ವಿಷಯದಲ್ಲಿ ಸಿಕ್ಕಾಪಟ್ಟೆ ಕ್ರೇಜಿ. ಬೇರೆ ಬೇರೆ ಥರ ಫುಡ್ನೆಲ್ಲ ಟ್ರೈ ಮಾಡಬೇಕು ಅಂತ ಇಷ್ಟ. ಹಾಗಾಗಿ ಅವಾಗವಾಗ ಒಂದೊಂದು ಥರ ಟ್ರೈ ಮಾಡ್ತಾನೆ ಇರ್ತೀನಿ. ಊಟ ಎಲ್ಲ ಆದಮೇಲೆ ಕಿಶನ್ ಜೊತೆ ಸ್ವಲ್ಪ ಆಟ ಆಡ್ತಾಯಿದ್ದೀನಿ. ಯಾಕೆಂದರೆ ತಿಂದಿರೋದೆಲ್ಲ ನನಗೆ ಕರಗಬೇಕಲ್ವಾ. ಹಾಗಾಗಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸು ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತೀನಿ. ಹೋಗಿ ಬರಲಾ, ಬಾಯ್.